ಕ್ಷೇತ್ರದ ಅಖಾಡದಲ್ಲಿ ಎರಡನೇ ಹಂತದ ಮತದಾನ ಆರಂಭ ಆಗಿದೆ. 13 ರಾಜ್ಯಗಳ 88 ಕ್ಷೇತ್ರಗಳಲ್ಲಿ ಮತದಾನ ಸ್ಟಾರ್ಟ್ ಆಗಿರೋದು. ರಾಜ್ಯದ 14 ಕ್ಷೇತ್ರಗಳಲ್ಲಿ ಮತದಾನ ಆರಂಭ ಆಗಿದೆ. ದೇಶದಾದ್ಯಂತ ಎರಡನೇ ಹಂತದಲ್ಲಿ ಲೋಕಸಭೆ ಚುನಾವಣೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ಇನ್ನು ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 14 ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆ. ವೋಟ್ ಮಾಡೋದಕ್ಕೆ ಜನ ಆಲ್ರೆಡಿ ಕ್ಯೂನಲ್ಲಿ ತುಂಬಾ ಕಡೆ ನಿಂತಿದ್ದಾರೆ. ಇನ್ನೊಂದಿಷ್ಟು ಮತಕೇಂದ್ರಗಳಿಗೆ ಜನ ಬರ್ತಾ ಇದ್ದಾರೆ. ಸಂಜೆ 6 ಗಂಟೆ ತನಕ ಮತದಾನಕ್ಕೆ ಅವಕಾಶ ಇರುತ್ತೆ. ಇನ್ನು ನ್ಯೂಸ್ 18 ನಲ್ಲಿ 14 ಕ್ಷೇತ್ರಗಳ ಪ್ರತಿ ಕ್ಷಣದ ಅಪ್ಡೇಟ್ಸ್ ನಾವು ಕೊಡ್ತಾ ಹೋಗ್ತೀವಿ. ಪ್ರತಿ ಕ್ಷೇತ್ರದಿಂದ ನ್ಯೂಸ್ 18 ಮೆಗಾ ಕವರೇಜ್ ಇರುತ್ತೆ. ಕಣದಲ್ಲಿ 247 ಅಭ್ಯರ್ಥಿಗಳಿದ್ದಾರೆ. ಮತದಾರರು ಅವರ ಭವಿಷ್ಯವನ್ನ ಬರೆಯೋದಕ್ಕೆ ಆರಂಭ ಮಾಡಿದ್ದಾರೆ. ಇನ್ನು ಜೂನ್ 4ನೇ ತಾರೀಕು ಲೋಕಸಭೆ ಚುನಾವಣೆಯ ಫಲಿತಾಂಶ ಪ್ರಕಟ ಆಗುತ್ತೆ. ತುಂಬಾ ಕಡೆ ಜನ ಉತ್ಸಾಹದಿಂದ ಬರ್ತಾ ಇದ್ದಾರೆ. ಎಸ್ಪೆಷಲಿ ಹಿರಿಯ ನಾಗರಿಕರು ಕ್ಯೂನಲ್ಲಿ ನಿಂತಿದ್ದಾರೆ. ಈ ಬಿಸಿಲು ಸವಾಸ ಬೇಡ, ನಾವು ಬೇಗ ವೋಟ್ ಮಾಡಿ ಮನೆಗೆ ಹೋಗೋಣ ಅಂತ ಬಂದಿದ್ದಾರೆ. ನೋಡಿ, ಹಿರಿಯ ನಾಗರಿಕರು ಅವರ ಉತ್ಸಾಹಕ್ಕೆ ಒಂದು ಹ್ಯಾಟ್ಸ್ ಆಫ್. ಬೆಳಿಗ್ಗೆನೆ ಬಂದಿದ್ದಾರೆ, ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ಒಂದು ಸಲನೂ ನಾವು ವೋಟ್ ಮಾಡೋದು ಮಿಸ್ ಮಾಡಿಲ್ಲ ಅಂತ ತುಂಬಾ ಜನ ತಮ್ಮ ಒಪಿನಿಯನ್ ಹೇಳ್ತಾ ಇದ್ರು. ಮತ್ತೆ ಯೂತ್ಸಿಗೂ ಕರೆ ಕೊಡ್ತಾ ಇದ್ರು, ನೀವು ಪ್ರಶ್ನೆ ಮಾಡಬೇಕು, ನಾಳೆ ನಿಮ್ಗೆ ಹಕ್ಕು ಬೇಕು ಅಂದರೆ ಫಸ್ಟು ಈ ಹಕ್ಕನ್ನು ನೀವು ಚಲಾವಣೆ ಮಾಡಿ, ಬನ್ನಿ ನೀವು ವೋಟ್ ಮಾಡಿ ಅಂತ ಕರೆಯನ್ನು ಕೊಡ್ತಾ ಇದ್ರು. ನಾವಂತೂ ನಮ್ಮ ಹಕ್ಕನ್ನು ಚಲಾವಣೆ ಮಾಡ್ತೀವಿ. 5 ವರ್ಷಕ್ಕೆ ಒಮ್ಮೆ ನಮಗೆ ಸಿಗೋದು ಲೋಕಸಭೆ ಚುನಾವಣೆ, ವಿಧಾನಸಭೆ ಚುನಾವಣೆ, ಹಕ್ಕು ಚಲಾವಣೆ ಮಾಡೋದಕ್ಕೆ. ನಮ್ಮ ನಾಯಕ ಯಾರು ಅಂಥೇಳಿ ನಾವೇ ಆಯ್ಕೆ ಮಾಡೋದಕ್ಕೆ. ಹಾಗಾಗಿ ನಾವು ಮತಗಟ್ಟೆಗೆ ಬಂದಿದ್ದೀವಿ, ಕ್ಯೂನಲ್ಲಿ ನಿಲ್ತೀವಿ. 20 ನಿಮಿಷ ಇಲ್ಲ, ಅರ್ಧ ಗಂಟೆ ಆದರೂ ಪರವಾಗಿಲ್ಲ, ನಾವು ವೋಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಯುವಕರು ಇವರನ್ನ ಮಾದರಿಯಾಗಿ ತಗೊಳ್ಬೇಕು. ಈ ವಿಷಯದಲ್ಲಿ ದಯಮಾಡಿ ಬನ್ನಿ, ವೋಟ್ ಮಾಡಿ. ಕುಟುಂಬ ಸಮೇತ ತುಂಬಾ ಜನ ಬರ್ತಾ ಇದ್ದಾರೆ, ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ಇನ್ನು 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನದ ಪ್ರಕ್ರಿಯೆ ಆರಂಭ ಆಗಿದೆ. ನಮ್ಮ ರಿಪೋರ್ಟರ್ಸ್ ಪಿನ್ ಟು ಪಿನ್ ಮಾಹಿತಿಯನ್ನ ಗ್ರೌಂಡ್ ನಿಂದ ಕೊಡ್ತಾ ಹೋಗ್ತಾರೆ. ಆಲ್ರೆಡಿ ಫೀಲ್ಡ್ ಅಲ್ಲಿ ಇದ್ದಾರೆ ನಮ್ಮ ರಿಪೋರ್ಟರ್ಸ್. ಬೆಳಿಗ್ಗೆ 6 ಗಂಟೆಯಿಂದ ನಿರಂತರವಾಗಿ ನಿಮಗೆ ನಾವು ಸುದ್ದಿಯನ್ನ ತಲುಪಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಎಲ್ಲಾ ಭಾಗದಿಂದಲೂ ಅಂದ್ರೆ 14 ಕ್ಷೇತ್ರಗಳಲ್ಲೂ ಕೂಡ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆಯಲ್ಲ, ನಮ್ಮ ರಿಪೋರ್ಟರ್ಸ್ ಅಲ್ಲಿಂದ ಮಾಹಿತಿಯನ್ನ ನಿಮಗೆ ತಲುಪಿಸ್ತಾ ಹೋಗ್ತಾರೆ. ಬೂತ್ ಸುತ್ತಮುತ್ತ ಪೊಲೀಸ್ ಸರ್ಪಗಾವಲನ್ನ ಹಾಕಲಾಗಿದೆ. 200ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ನಮ್ಮ ರಿಪೋರ್ಟರ್ ಪ್ರೇಮ್ ಕುಮಾರ್, ಹಾಗೇನೆ ಮಂಡ್ಯದಿಂದ ಸುನಿಲ್, ಇನ್ನು ಕೃಷ್ಣ, ಚಿದಾನಂದ್ ಪಟೇಲ್, ಇನ್ನು ಹೆಬ್ಬಾಕ ತಿಮ್ಮೇಗೌಡರು, ಶರಣು ಹಂಪಿ ಸೇರಿದಂತೆ ವಿನಾಯಕ್. 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ರಿಪೋರ್ಟರ್ಸ್ ಗ್ರೌಂಡ್ನಲ್ಲಿದ್ದಾರೆ. ಪಿನ್ ಟು ಪಿನ್ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಇನ್ನು ಸಂಜೆ 6 ಗಂಟೆ ತನಕ ನಿಮಗೆ ಅವಕಾಶಗಳಿರುತ್ತೆ ಮತದಾನದಲ್ಲಿ ಪಾಲ್ಗೊಳ್ಳೋದಕ್ಕೆ. ಜೂನ್ 4ನೇ ತಾರೀಕು ಲೋಕಸಭೆ ಚುನಾವಣೆ ಫಲಿತಾಂಶ ಪ್ರಕಟ ಆಗುತ್ತೆ. ಇನ್ನು ಮಹಿಳೆಯರಿಗೆ ವಿಶೇಷ ರೀತಿಯಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಆದ್ಯತೆಯನ್ನ ನೀಡಲಾಗಿದೆ. ಸಖಿ ಬೂತ್, ಪಿಂಕ್ ಬೂತ್ಗಳ ನಿರ್ಮಾಣ ಆಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ. ಹಂಸ, ಮಹಿಳಾ ಮತದಾರರಿಗೆ ಉತ್ತೇಜನ ಕೊಡುವಂತ ನಿಟ್ಟಿನಲ್ಲಿ ಮತ್ತೆ ಅಲ್ಲಿ ಕ್ಯೂನಲ್ಲಿ ನಿಂತಾಗ ಕಿರಿಕಿರಿ ಆಗಬಾರದು ಅಂತ ಹೇಳಿ ಸಪರೇಟ್ ಆಗಿ ಪಿಂಕ್ ಬೂತ್ ನಿರ್ಮಾಣ ಆಗಿದೆ. ಸೊ ಮಹಿಳೆಯರು ಉತ್ಸಾಹ ತೋರಿಸ್ತಾ ಇದ್ದಾರಾ ಈಗ? ಖಂಡಿತವಾಗಿ ಈಗಾಗಲೇ ಏನು ಮತದಾನದ ಪ್ರಕ್ರಿಯೆ ಆರಂಭವಾಗಿರುವಂತದ್ದು. ಸದ್ಯಕ್ಕೆ ನಾನು ಈಗ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಮತಗಟ್ಟೆ ಬಳಿ ಇದ್ದೀನಿ. ಇಲ್ಲೂ ಕೂಡ ನೋಡ್ತಿರಬಹುದು, ಮುಂಜಾನೆಯಿಂದಲೇ ಎಲ್ಲರೂ ಕೂಡ ಒಂದು ಉತ್ಸಾಹದಿಂದ ಇಲ್ಲಿ ಮತದಾನ ಮಾಡೋದಕ್ಕೆ ಬಂದಿದ್ದಾರೆ. ಹಾಗೇನೆ ಕರ್ನಾಟಕ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಅವರು ತಮ್ಮ ಕುಟುಂಬ ಸಮೇತರಾಗಿ ಇಲ್ಲಿ ಚುನಾವಣೆಗೆ ಅಂದ್ರೆ ಮತದಾನ ಮಾಡೋದಕ್ಕೆ ಬಂದಿರುವಂತದ್ದು. ಅವರು ಕೂಡ ಕ್ಯೂನಲ್ಲಿ ನಿಂತು ಸರತಿ ಸಾಲಿನಲ್ಲಿ ನಿಂತು ಈಗ ಮತದಾನಕ್ಕೆ ಬಂದಿರುವಂತದ್ದು. ಹಾಗಿದ್ರೆ ಅವರನ್ನೇ ನಾನು ಮಾತನಾಡಿಸ್ತೀನಿ. ಅವರು ಕೂಡ ಇಲ್ಲಿ ಬಂದು ಎಲ್ಲಾ ರೀತಿಯಾದಂತಹ ಒಂದು ಪರಿಶೀಲನೆ ಕೂಡ ಮಾಡಿದ್ದಾರೆ. ಪರಿಶೀಲನೆ ಮಾಡಿ ಮತದಾನವನ್ನ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಬಂದಿದ್ದಾರೆ. ಸರ್, ಅಲ್ಲ, ಈಗ ವೋಟ್ ಮಾಡೋದಕ್ಕೆ ಬಂದಿದ್ದೀರಾ, ಏನ್ ಹೇಳ್ತೀರಾ ಸರ್? ಈಗ ನಮ್ಮ ಸದರ್ನ್ ಕರ್ನಾಟಕದಲ್ಲಿ 14 ಕಾನ್ಸ್ಟಿಟ್ಯೂನ್ಸಿಲಿ ಇವತ್ತು ವೋಟ್ ನಾವು ಚಲಾಯಿಸ್ತಾ ಇದ್ದೀವಿ. ಸೊ ಎಲ್ಲರೂ ಬನ್ನಿ. ಈಗ ಸ್ಪೆಷಲಿ ನಮ್ಮ ಅರ್ಬನ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಮತದಾನ ಪ್ರತಿಶತ ಕಡಿಮೆ ಆಗುತ್ತೆ. ಸೊ ಈ ಸ್ಪೆಷಲಿ ನಮ್ಮ ಅರ್ಬನ್ ಮತದಾರರಿಗೆ ನಾವು ಕೇಳ್ಕೊಳ್ತೀವಿ, ದಯಮಾಡಿ ಎಲ್ಲರೂ ಬನ್ನಿ, ವೋಟ್ ಮಾಡಿ. ಯಾವುದು ಕೆಲಸ ಇದ್ರೆ ಫಸ್ಟ್ ವೋಟ್ ಮಾಡಿದ ಮೇಲೆ ಆ ಕೆಲಸ ಅಟೆಂಡ್ ಮಾಡಿ. ಥ್ಯಾಂಕ್ ಯು. ಸರ್, ಇನ್ನೊಂದು, ಈಗ ಬೆಂಗಳೂರಿನಲ್ಲೂ ಕೂಡ ಮತದಾನದ ಪ್ರಮಾಣ ತುಂಬಾ ಕಡಿಮೆ ಆಗುತ್ತೆ ಪ್ರತಿ ವರ್ಷ. ಸೊ ಈ ಬಾರಿ ಏನಿಲ್ಲ, ಈ ಸರಿ ಜಾಸ್ತಿ ಆಗುತ್ತೆ.
ಖಂಡಿತ ನಮಗೆ ಪೂರ್ಣ ವಿಶ್ವಾಸ ಇದೆ. ನಮ್ಮವರು ಎಲ್ಲ ಸ್ವೀಪ್ ಕಮಿಟಿ ಅವರು, ನಮ್ಮ ಬಿಬಿಎಂಪಿ ಕಮಿಷನರ್ ಅವರು ಮತ್ತೆ ಎಲ್ಲ AROಗಳು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ BLOಗಳು ತುಂಬಾ ಆಲ್ಮೋಸ್ಟ್ 6 ತಿಂಗಳಿಂದ ದುಡಿತಾ ಇದ್ದಾರೆ. ಸೊ ನಮಗೆ ಪೂರ್ಣ ಭರವಸೆ ಇದೆ, ಖಂಡಿತ ಈ ಸರಿ ನಮ್ದು ಪ್ರಮಾಣ ಜಾಸ್ತಿ ಆಗುತ್ತೆ. ಓಕೆ, ಇನ್ನು ಇಲ್ಲಿ ಕೂಡ ಸಖಿ ಬೂತ್ ಅಲ್ಲಿ ವೋಟ್ ಮಾಡೋದಕ್ಕೆ ಅನೇಕರು ಮಹಿಳೆಯರು ಕೂಡ ಬಂದಿದ್ದಾರೆ. ಈಗ ಅನೇಕರು ಮಾತನಾಡೋದಕ್ಕೆ ಈಗಾಗಲೇ ಉತ್ಸಾಹದಿಂದಲೇ ಒಂದು ಮತದಾನವನ್ನ ಮಾಡ್ತಿರುವಂತದ್ದು. ಈಗ ನೀವು ನೋಡ್ತಿದ್ರ ಕಂಪ್ಲೀಟ್ ಆಗಿ ಇಲ್ಲಿ ಒಂದು ಪಿಂಕ್ ಬೂತ್ ಇದೆ, ಆ ಒಂದು ಪಿಂಕ್ ಬೂತ್ ನಲ್ಲಿ ಈಗ ವೋಟ್ ಮಾಡ್ತಿರುವಂತದ್ದು. ಸೊ ಹಾಗೇನೆ ನಾವು ಬೇರೆ ಕಡೆಯಲ್ಲಿ ಇಲ್ಲಿ ಬೇರೆ ಬೂತ್ ಗಳಲ್ಲೂ ಕೂಡ ನೋಡೋದಾದ್ರೆ ಹಿರಿಯ ನಾಗರಿಕರು ಕೂಡ ಇಲ್ಲಿ ಬಂದು ಮುಂಜಾನೆ ಅಂದ್ರೆ ಅರ್ಧ ಗಂಟೆಗೆ ಮುಂಚಿತವಾಗಿಯೇ ಬಂದು ಇಲ್ಲಿ ಮತದಾನ ಮಾಡೋದಕ್ಕೆ ಕ್ಯೂ ನಲ್ಲಿ ನಿಂತಿದ್ರು. ಯಾಕಂತ ಹೇಳಿದ್ರೆ ಬೆಳಗ್ಗೆ ಬಿಸಿಲಿರೋದಿಲ್ಲ, ಸೊ ಈಗಲೇ ಬಂದು ಮತವನ್ನ ಮಾಡಿಬಿಟ್ಟು ಮನೆಗೆ ಹೋಗೋಣ ಅನ್ನುವಂಥದ್ದು ನಿಟ್ಟಿನಲ್ಲಿ ಈಗ ಬಂದಿರುವಂತದ್ದು. ಇನ್ನು ನಾವು ನೋಡೋದಾದ್ರೆ ಈಗಾಗಲೇ ಚುನಾವಣಾ ಆಯೋಗದಿಂದ ಏನು ಮತದಾರರು ಬರ್ತಾರೆ ಅವರಿಗೆ ಈ ಒಂದು ಹೀಟ್ ವೇವ್ ನ ಒಂದು ಆತಂಕ ಇರುವಂತಹ ಹಿನ್ನೆಲೆಯಲ್ಲಿ ಬರುವಂತಹ ಅಂದ್ರೆ ಎಲ್ಲಾ ಮತಗಟ್ಟೆಗಳ ಬಳಿಯೂ ಕೂಡ ಒಂದು ಪೆಂಡಲ್ ಅನ್ನ ಹಾಕಬೇಕು ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಅನೇಕರು ಮತವನ್ನು ಕೂಡ ಚಲಾಯಿಸಿ ಬರ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಮೇಡಮ್ ವೋಟ್ ಮಾಡಿ ಬಂದಿದ್ದೀರಾ, ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಅನಿಸ್ತಿದೆ. ಬೆಳಿಗ್ಗೆ ಇಷ್ಟೊಂದು ಕ್ರೌಡ್ ನೋಡೋದು ತುಂಬಾ ಖುಷಿ ಅನಿಸ್ತಿದೆ. ಎಷ್ಟನೇ ಸರಿ ತಾವು ವೋಟ್ ಮಾಡಿ? ಎವ್ರಿ ಟೈಮ್ ಆಫ್ಟರ್ ದ ಏಜ್ ಆಫ್ 18 ಹ್ಯಾವ್ ಬೀನ್ ವೋಟಿಂಗ್ ರೆಗ್ಯುಲರ್ಲಿ. ಈಗ ಎಷ್ಟೊಂದು ಜನ ಆಪರ್ಚುನಿಟಿ ಇದ್ರೂ ಕೂಡ ವೋಟ್ ಮಾಡೋದಕ್ಕೆ ಬರೋದಿಲ್ಲ, ಸೊ ಇಂಥವ್ರಿಗೆ ನೀವೇನ್ ಹೇಳ್ತೀರಾ? ಪ್ರತಿಯೊಬ್ಬರು ಇದೊಂದು ಕಾರ್ಯ ಮಾಡೋದು ಅಂದ್ರೆ ದೇಶಕ್ಕೋಸ್ಕರ ನಮ್ಮಿಂದ ಇಷ್ಟಾದ್ರೂ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇದು ಇವ್ರು ಹೇಳುವಂತಹ ಮಾತುಗಳು. ಈಗಷ್ಟೇ ಅನೇಕರು ಕೂಡ ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿರೋದ್ರಿಂದ ವೋಟನ್ನ ಮಾಡಿ ಬರ್ತಿದ್ದಾರೆ. ಹೀಗೇನೆ ನೋಡಬಹುದು, ಮುಂಜಾನೆಯೇ ಇಲ್ಲಿ 4-5 ಒಂದು ಮತಗಟ್ಟೆಗಳಿದೆ. ಇಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಒಂದು ಮತದಾರರು ಕ್ಯೂನಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ನಿಂತಿರುವಂತದ್ದು. ಹಾಗೇನೆ ನಾನು ಹೇಳ್ತಿದ್ದೆ, ಚುನಾವಣಾ ಆಯೋಗದಿಂದಲೂ ಕೂಡ ಬರುವಂತಹ ಮತದಾರರಿಗೆ ಎಲ್ಲಾ ರೀತಿಯಾದಂತಹ ಒಂದು ಸೂಕ್ತವಾದಂತಹ ಮುಂಜಾಗ್ರತೆ ಕ್ರಮವನ್ನ ಕೈಗೊಂಡಿದೆ ಹೀಟ್ ವೇವ್ಗೆ ಅಂತ. ಈಗಾಗಲೇ ಪೆಂಡಲ್ಗಳನ್ನು ಕೂಡ ಅಳವಡಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಹೊತ್ಕಳೆದು ಹೋದಂತೆ ಬಿಸಿಲಿನ ಒಂದು ಝಳಪು ಕೂಡ ಜಾಸ್ತಿ ಆಗುತ್ತೆ. ಇಂತಹ ನಿಟ್ಟಿನಲ್ಲಿ ಅನೇಕರು ಬಿಸಿಲಲ್ಲಿ ಕ್ಯೂನಲ್ಲಿ ನಿಲ್ಲೋದಕ್ಕೆ ಆಗೋದಿಲ್ಲ. ಹೀಗಾಗಿ ಅವರಿಗೆ ಒಂದು ಪ್ರತ್ಯೇಕವಾದಂತಹ ಒಂದು ಎಲ್ಲಾ ಮತಗಟ್ಟೆಗಳ ಬಳಿಯೂ ಕೂಡ ಈ ಪೆಂಡಲ್ ಅನ್ನ ಹಾಕಿರುವಂತದ್ದು. ಹಾಗೆ ಇನ್ನೂ ಕೂಡ ಅನೇಕ ಸೀನಿಯರ್ ಸಿಟಿಸನ್ಸ್ ಗಳು ಕೂಡ ಬೆಳಗ್ಗೆನೆ ಬಂದಿದ್ದಾರೆ, ತುಂಬಾನೇ ಎನರ್ಜೆಟಿಕ್ ಆಗಿ ಒಂದು ಓಟನ್ನ ಮಾಡೋದಕ್ಕೆ. ಅವ್ರನ್ನ ಮಾತಾಡ್ತೀನಿ. ಸರ್ ಹೇಳಿ, ಬೆಳಗ್ಗೆನೆ ಬಂದಿದ್ದಾರೆ ಕ್ಯೂನಲ್ಲಿ ನಿಂತು ವೋಟ್ ಮಾಡೋದಕ್ಕೆ, ಇನ್ನೇನು ನೆಕ್ಸ್ಟ್ ಟರ್ಮ್ ಹೇಗೆ ಅನಿಸ್ತಿದೆ ನಿಮಗೆ? Actually, I know the language in Hindi or English, so I woke up at 5:30 to cast my first vote. But after reaching here, I saw so many crowds. I could not cast my first vote. So that is the main thing. Thank you. ಸರ್. ಹಾಗೇನೆ ಮಹಿಳೆಯರು ಕೂಡ ಸೇಮ್ ಎಲ್ಲಾ ಉತ್ಸಾಹದಲ್ಲಿ ಅನೇಕರು ಬಂದಿದ್ದಾರೆ. ಒಟ್ನಲ್ಲಿ ಇಲ್ಲಿ ಒಂದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏನಿದೆ, ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿರುವಂತದ್ದು. ಸೊ ಬೆಳಗ್ಗೆನೆ ಇಲ್ಲಿ ಮತದಾರರಲ್ಲಿ ಒಂದಷ್ಟು ಜನರಲ್ಲಿ ಉತ್ಸಾಹ ಕಾಣಿಸ್ತಿರುವಂತದ್ದು. ಹೊತ್ತು ಕಳೆದಂತೆ ನೋಡಬೇಕು, ಮತದಾರರು ಬರುವಂತಹ ಪ್ರಮಾಣ ಜಾಸ್ತಿ ಆಗ್ಬೋದು ಅಂತ. ಯಾಕಂತ ಹೇಳಿದ್ರೆ ಈಗಷ್ಟೇ ನಾನು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಯನ್ನ ಮಾತನಾಡಿಸಿದೆ, ಮನೋಜ್ ಕುಮಾರ್ ಮೀನಾ ಅವರು ಕೂಡ ಹೇಳ್ತಿದ್ರು, ಈ ಬಾರಿ ಮತದಾನದ ಒಂದು ಪರ್ಸೆಂಟೇಜ್ ಏನಿದೆ, ವೋಟಿಂಗ್ ಪರ್ಸೆಂಟೇಜ್ ಬೆಂಗಳೂರಿನಲ್ಲಿ ಜಾಸ್ತಿ ಆಗುತ್ತೆ ಅನ್ನುವಂತಹ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ರು. ಸೊ ಹೀಗಾಗಿಯೇ ಮತದಾನದ ಪ್ರಕ್ರಿಯೆ ಆರಂಭವಾದಂತಹ ಬೆನ್ನಲ್ಲೇನೆ ಇಲ್ಲಿ ತುಂಬಾ ಜನರು ಬಂದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಜಾನೆಯೇ ವೋಟ್ ಮಾಡೋದಕ್ಕೆ ಕ್ಯೂನಲ್ಲಿ ನಿಂತು ವೋಟಿಂಗ್ ಅನ್ನ ಮಾಡ್ತಿರುವಂತದ್ದು. ಸೊ ಇದನ್ನ ನೋಡೋದಾದ್ರೆ ಅನೇಕರು ಕೂಡ ಈ ಒಂದು ಮತದಾನ ಮಾಡೋದಕ್ಕೆ ತುಂಬಾನೇ ಅವೇರ್ ಆಗಿದ್ದಾರೆ. ಸೊ ಉತ್ಸಾಹವನ್ನ ತೋರಿಸ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.